ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಭಾನುವಾರದ ಶುಭೋದಯ. ಇವತ್ತು ಏನಪ್ಪ ವಿಶೇಷ ಅಂದರೆ ಏನು ವಿಶೇಷ ಏನು ನಮಗೇನಿಲ್ಲ, ವಿಶೇಷ ಮಕ್ಳಿಗೇನಿಲ್ಲ, ನಮಗೆ ವಿಶೇಷ. ಇವತ್ತು ಭಾನುವಾರ, ಪ್ರತಿ ಭಾನುವಾರ ಎಲ್ಲ ಫಂಕ್ಷನ್ಗಳು ಬೀಳ್ತಾನೆ ಇದೆ. ಹೋದ ವಾರ ಎಲ್ಲ ಊರಿಗೆ ಹೋಗಿದ್ವಿ. ಈ ವಾರ ಒಂದು ಎಂಗೇಜ್ಮೆಂಟ್ ಇದೆ ಮಳವಳ್ಳಿ ಕಡೆ, ಅಲ್ಲಿಗೆ ಹೋಗಬೇಕು. ಅದು ಯಾರ್ದು ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಸ್ನಾನ ಮುಗಿಸಿ ಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು. ನಾನು ಯಾವ ಸೀರೆ ಅಂತ ಹೇಳ್ತೀನಿ. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ರೆಡಿ ಆದೆ ಫೈನಲಿ. ಟೈಮ್ ಆಯಿತು. ಇವಾಗ ಬಸ್ಗೆ ಹೊರಡಬೇಕು. ಮಕ್ಕಳೆಲ್ಲ ಮನೇಲಿರ್ತಾರೆ. ನಾನು ಇದು ಯಾವುದು ಪಿಂಕ್ ಕಲರ್, ಪಿಂಕು ಮತ್ತು ಆರೆಂಜ್ ಮಿಕ್ಸು. ಇದಕ್ಕೆ ಪರ್ಪಲ್ ಬ್ಲೌಸು ನಾನೇ ಇದಕ್ಕೆ ಮ್ಯಾಚ್ ಮಾಡಿರೋದು. ಇದಕ್ಕೆ ಬ್ಲೌಸ್ ಇರಲಿಲ್ಲ. ಫೈನಲಿ ರೆಡಿ ಆಯಿತು. ಅಲ್ಲೋಗಿ ಯಾರ್ದು ಎಂಗೇಜ್ಮೆಂಟು ಅಂತಂದರೆ ಉಮಾ ಇದ್ದಾಳಲ್ಲ, ಉಮ್ಮನ್ನ ಚಿಕ್ಕಮ್ಮನ ಮಗಳದು. ಆ ಹುಡುಗಿ ನಮಗೂ ಗೊತ್ತು. ಅದು ಬನ್ನಿ ಅಂತ ಮಕ್ಕಳು ಕರ್ಕೊಂಡು ಹೋಗ್ಬೇಕಿತ್ತು. ಸುಮ್ಮನೆ ಅವ್ರದ್ದು ಯಾಕೆ ರಿಸ್ಕು, ಹೋಮ್ವರ್ಕು ಅದು ಇದು ಅಂತ ತಲೆನೋವು. ಅದಕ್ಕೋಸ್ಕರ ಮನೇಲಿರ್ತಾರೆ. ಇವಾಗ ನಾನು ನೋಡ್ತೀನಿ ನೆಕ್ಸ್ಟು. ಫ್ರೆಂಡ್ಸ್, ನಮ್ಮ ಅಮ್ಮನ ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡಿದ್ದು. ಮೇಕಪ್ ಮಾತ್ರ ಅವ್ರು ಮಾಡ್ಕೊಂಡ್ಬಿಟ್ರು. ಪೂರ್ವಿಕ ಅವರು ಕಸ ಗುಡಿಸ್ತವ್ರೆ ಫ್ರೆಂಡ್ಸ್. ಆಮೇಲೆ ಮನೆಗೆ ಪೇಂಟು ಮಾಡ್ತಿದ್ದೀವಿ. ಯಾಕಂದರೆ ಅಪ್ಪ ಅಮ್ಮನ ಫೋಟೋಗೆ ಬ್ಯಾಕ್ಗ್ರೌಂಡ್ ಹಾಕೋಕ್ಕೆ ಯಾವುದು ಸೆಟ್ ಆಗ್ತಿರ್ಲಿಲ್ಲ, ಈ ವೈಟ್ ಕಲರ್ ಪೇಂಟು. ಅದಕ್ಕೆ ಆರೆಂಜ್ ಕಲರ್ ಪೇಂಟ್ ಮಾಡ್ತಿದ್ವಿ. ನಡೀರಿ ಅಮ್ಮ, ಹುಷಾರಾಗಿ ಹೋಗಿ ಕ್ಷೇಮವಾಗಿ ಬನ್ನಿ. ಫ್ರೆಂಡ್ಸ್, ಮನಿ ಪ್ಲ್ಯಾಂಟು ಚೆನ್ನಾಗಿ ಹಬ್ಬಿಟ್ಟಿದೆ ನಮ್ಮ ಮನೇಲಿ. ಹಂಗಂದ್ಬಿಟ್ಟು ಮನಿ ಇದೆ ಅಂತ ಅಂದ್ಕೋಬೇಡಿ. ಇದು ಯಾಕೋ ಇಲ್ಲಿ ಓಡಾಡ್ತೀವಿ ದಾರಲ್ಲಿ, ಅದಕ್ಕೆ ಅದು ಆ ಕಡೆಗೆ ಬಾಕೊಂಬಿಡ್ತು. ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು. ಬಿಸಿಲಿಗೆ ಅಂದ್ಬಿಟ್ಟು ಅಪ್ಪ ಟಾರ್ಪಲ್ ಕೌಚಿದ್ರು ಗಾಡಿಗೆ. ಆ ಅಜ್ಜಿ ಹೂವು ಮಾರೋದು, ಹೂವು ತಂದಿರ್ತಾರೆ ಅಂತ ಅಂದ್ಕೊಂಡೆ. ಕಾಯಿ ಆಗಿಬಿಟ್ಟಿತ್ತಂತೆ. ಅಮ್ಮ ಹೂವು ಮುಟ್ಕೊಂಡಿರಲಿಲ್ಲ. ದಾರಿಲಿ ಹೋಗ್ಬೇಕಾದ್ರೆ ಮುಟ್ಕೊಂಡು ಹೋಗ್ತೀನಿ ಅಂತ ಅಂದರು. ಫ್ರೆಂಡ್ಸ್, ಪರ್ಸು ಹೊಸ ತೊಗೊಂಡ್ಬಿಟ್ಟವ್ರೆ ಈ ಸ್ವಲ್ಪ ದಿನದಲ್ಲಿ. ಈಗ ಅದನ್ನು ತಗೊಂಡು ಫಾರ್ ದ ಫಸ್ಟ್ ಟೈಮ್ ಆ ಫಂಕ್ಷನ್ಗೆ ತೊಗೊಂಡು ಹೋಗ್ತಾ ಇರೋದು. ಇವಾಗ ಹೋಗ್ತಾವ್ರೆ. ಬಾಯ್ ಅಮ್ಮ. ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಬಾಯ್. ಮಳವಳ್ಳಿಗೆ ಬಂದೆ. ಮಳವಳ್ಳಿ ಬಸ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡೆ. ನನ್ನ ತಮ್ಮ ಗಾಡಿ ತೊಗೊಂಬರ್ತೀನಿ ಅಲ್ಲೇ ಇರು ಅಂತಂದ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ. ಅವನು ಅಷ್ಟೊತ್ತಿಗೆ ನೀನೆಲ್ಲೂ ಹೋಗ್ಬೇಡ, ಅಲ್ಲೇ ಬಸ್ ಸ್ಟಾಪ್ ಹತ್ರ ನಿಂತಿರು ಅಂತ ಫೋನ್ ಮಾಡಿದ್ದ. ಬಂದಾಯಿತು. ಬಂದು ಅವ್ರ ಮನೆಗೆ ಬಂದು ಒಳಗಡೆ ಎಲ್ಲ ನೆಂಟರೆಲ್ಲ ಇದ್ದರು. ಅವ್ರ ಮನೆ ಬೇರೆ ಇತ್ತು, ಇವರು ಇನ್ನೊಂದು ದೊಡ್ಡ ಮನೆ ಇತ್ತು, ಅಲ್ಲಿ ಇದು ಮಾಡಿದ್ದು. ಹುಡುಗ ಹುಡುಗಿ ಬೇರೆ ಕಡೆ ನಿಲ್ಲಿಸಿದ್ದು, ಅವ್ರ ಮನೇಲಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮುಗಿತ್ತು. ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿಸ್ತಾ ಇದ್ರು. ಇರಿ ಇನ್ನೊಂದು ಸ್ವಲ್ಪ ಹೋಗ್ಬಿಡಂತೆ ಅಂತ. ಹುಡುಗನ ಕಡೆಯವ್ರದ್ದು ಬಸ್ ಸಿಕ್ತು ಮಳವಳ್ಳಿಗೆ ಬಂದು ಇಳ್ಕೊಂಡೆ. ನಾನು ಇಳಿದು ನಮ್ಮ ಏರಿಯಾ ಬಂದೆ. ನಮ್ಮ ಏರಿಯಾದಲ್ಲಿ ಆಗಲೇ ಮಳೆ ಬಂದು ನಿಂತೋಗಿತ್ತು. ಫೈನಲಿ ಮನೆಗೆ ಬಂದಾಯಿತು. ನಮ್ಮ ಮನೆ ಹತ್ರನೇ ಬಂದೆ, ಮನೆ ಸಿಕ್ತು. ಫ್ರೆಂಡ್ಸ್, ಅಮ್ಮ ಮನೆಗೆ ಬಂದ್ಬಿಟ್ಟು ನಮಗೆ ರಾತ್ರಿ ಊಟಕ್ಕೆ ಸೊಪ್ಪಿನ ಪಲ್ಯ, ಆಮೇಲೆ ಮೊಸರು ಬಜ್ಜಿ, ಮುದ್ದೆ ಎಲ್ಲ ಮಾಡ್ತಾಯಿದ್ರು. ಪಾಪ ಅಲ್ಲಿಂದ ಬಂದು ಮಾಡ್ತಾಯಿದ್ರು. ನಾನು ಒಂಚೂರು ಹೆಲ್ಪ್ ಮಾಡಿಕೊಟ್ಟೆ. ಆಮೇಲೆ ಅವರೇ ಮಾಡ್ತಾಯಿದ್ರು. ಏನೇನು ಹೆಲ್ಪ್ ಮಾಡಿದವ? ನಾನು ಏನೇನೋ ನನ್ನ ಕೆಲಸ ನಾನು ಮುಗಿಸ್ದೆ. ಫ್ರೆಂಡ್ಸ್, ಮುದ್ದೆ ಮತ್ತು ಮೊಸರು ಬಜ್ಜಿ, ಮುದ್ದೆ, ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಆಯಿತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದಂತಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.